ಬೇಜಾರು ಮಾಡ್ಕೋಬೇಡಿ ಭಾವನವ. ನೀವು ಮಾಡ್ತಿರೋ ಪ್ರಯತ್ನ ಅವ್ರಿಗೇನವ ಗೊತ್ತು, ನನಗೆ ಗೊತ್ತು ಕಣವ. ನಮ್ಮ ಸಿದ್ದುನ ಆಚೆ ಕರ್ಕೊಬರೋಕ್ಕೆ ನೀವೆಷ್ಟೆಲ್ಲ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ರಿ, ಎಷ್ಟೆಲ್ಲ ನರ್ಕ ಅನುಭವಿಸ್ತಾ ಇದ್ರಿ ಅಂತ. ಬಿಡವಾ, ಅವ್ರ ಮಾತಿಗೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಪರವಾಗಿಲ್ಲ ಭಾವ, ಅವ್ರು ಹೇಳೋದು ಒಂದು ರೀತಿಯಲ್ಲಿ ಸರಿಯಾಗೇ ಇದೆ. ಇದೆಲ್ಲ ನನ್ನಿಂದ ತಾನೇ ಆಗ್ತಿರೋದು. ಏನು ಮಾತಾಡ್ತಾ ಇದ್ರಿ ಭಾವನವ? ನಿಮ್ಗೇನು ಗೊತ್ತಿತ್ತೆ ನಮ್ಮ ಸಿದ್ದುನ ಆಕ್ಸಿಡೆಂಟ್ ಮಾಡವನಿ ಅಂತ? ಪಾಪ ಆ ಹಸುಮಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನೀವು ಶುರು ಮಾಡಿದ್ರಿ. ಅದು ನೋಡಿದ್ರೆ ಎಲ್ಲೋ ಶುರುವಾಗಿ ಇನ್ನೆಲ್ಲೋ ಹೋಗಿ ನಿಂತ್ಕೊಬಿಡ್ತು. ಇರ್ಲಿ ಬಿಡವ, ಆದ್ರೂ ನಮ್ಮ ಸಿದ್ದು ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋ ನಂಬಿಕೆ ಬಂದದಲ್ಲ, ಅವ್ನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿ ಅವನ್ನ ಬಿಡಿಸ್ಬೇಕು ಅಂತ ಇಷ್ಟೆಲ್ಲ ಹೋರಾಡ್ತಿದ್ರಲ್ಲ, ಅಷ್ಟು ಸಾಕಣವ. ದೇವರು ದಾರಿ ತೋರಿಸ್ತಾನೆ. ಭಾವ, ಎಲ್ರಿಗೂ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿದ್ರು ಪರವಾಗಿಲ್ಲ, ಸಿದ್ದು ಅವ್ರು ಹೊರಗೆ ಬರಬೇಕು ಅಷ್ಟೇ. ಒಳ್ಳೇದಾಯ್ತದೆ ಕಣವ, ಬಂದೇ ಬರ್ತಾನೆ. ಹಲೋ, ಹಾಂ ಹೇಳಿ ಸಾ. ಏನ ಎಂತ ಖುಷಿ ಬಿಸಿ ಹೇಳಿದ್ರಿ ಸಾಹೇಬ್ರೆ. ಏ ಬಹು ಖುಷಿ ಆಯ್ತು ಸಾಹೇಬ್ರೆ. ಹ್ಞೂ ಆಯ್ತು 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 ಆಯ್ತು, ನಮಸ್ಕಾರ. ನೋಡಿದ್ರ ಭಾವನವ, ನಾನು ಹೇಳಿಲ್ವೇ ಒಳ್ಳೇದಾಯ್ತದೆ ಅಂತ? ಶುಭ ಸುದ್ದಿ, ನಮ್ಮ ಸಿದ್ದುನ ಎನ್ಕ್ವೈರಿಗೆ ಅಂತ ಸ್ಟೇಷನ್ ಕರ್ಕೊಂಡ್ಬಂದವ್ರಂತೆ ಕಣವಾ. ಹೌದಾ ಭಾವ? ಹೂ ಕಣವ, ಈಗ ತಾನೇ ಎಸ್ ಪಿ ಅವ್ರು ಫೋನ್ ಮಾಡಿದ್ರು. ನೋಡವ, ನೀವು ಹೊಸಿ ಧೈರ್ಯ ತಕ್ಕಂಡು ಹೋಗಿ ಸಿದ್ದುನು ಮಾತಾಡಿಸಿ ಸಮಾಧಾನ ಮಾಡ್ಬಿಟ್ಟು ಬರೋಗಿ ಹೋಗಿ. ಸರಿ ಭಾವ. ನೀವು? ನನಗೂ ಬರಬೇಕು ಅಂತ ಆಸೆ ಕಣವ. ಆದ್ರೆ ಏನು ಮಾಡಿರಿ, ಈ ಮೀಡಿಯಾದವರೆಲ್ಲ ನಮ್ಮ ಹಿಂದೆ ಬಿದ್ದು ಏನೇನಾರ ಪ್ರಶ್ನೆ ಕೇಳಿ ಏನೋ ರಾದ್ದಂತ ಆಗೋದು ಬೇಡ ಅಂತ ಅಷ್ಟೇಯ. ನೀವೇ ಹೋಗಿ ಬನ್ನಿ. ಸರಿ ಭಾವ, ಈಗಲೇ ಹೋಗಿ ಸಿದ್ದು ಅವ್ರಿಗೆ ತಿನ್ನಕ್ಕೆ ಏನೇನು ಇಷ್ಟನೋ ಎಲ್ಲ ಮಾಡಿಕೊಂಡು ಹೋಗಿ ಕೊಟ್ಟು ಬರ್ತೀನಿ. ಆಯ್ತು ಆಯ್ತು, ಬರ್ತೀನಿ ಭಾವ. ಹೋಗಿ. ಏ ಭಾವನವ, ಬನ್ನಿಲಿ. ನಮ್ಮ ಸಿದ್ದುನ ನಾನು ಬಹು ಕೇಳಿದೆ ಅಂತ ಹೇಳುವ. ಅಲ್ಲಿಗೆ ಪ್ಲಾನ್ ಸಕ್ಸಸ್.